ಹಲೋ ಗಾಯ್ಸ್, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟ್ರೂ ಬ್ಯಾಲೆನ್ಸ್ ಅನ್ನೋ ಒಂದು ಅಪ್ಲಿಕೇಶನ್ನ ತೊಗೊಂಡು ಬಂದಿದ್ದೀನಿ. ಸೊ ಈ ಒಂದು ಅಪ್ಲಿಕೇಶನಿಂದ ನಮಗೆ ಫೈನಾನ್ಸ್ಗೆ ಆಗಿರ್ಬೋದು, ಪರ್ಸ್ನಲ್ ಲೋನ್ಗೆ ಆಗಿರ್ಬೋದು ನಮಗೆ ತುಂಬಾ ಯೂಸ್ ಆಗ್ತದೆ. ನಮ್ಮ ಒಂದು ಫೈನಾನ್ಷಿಯಲ್ ನೀಡ್ಸ್ ಏನಾದರೂ ಇತ್ತು ಅಂದರೆ ಇವರು ಫುಲ್ಫಿಲ್ನ ಮಾಡ್ತಾರೆ. ನಮಗೆ ಇಲ್ಲಿ ವ್ಯಾಲೆಟ್ ಆಗಿ UPI ಕೂಡ ನಮಗೆ ಸಿಗ್ತಾ ಇದೆ ಫೈನಾನ್ಷಿಯಲ್ ನೀಡ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ. ಸೊ ಈ ಒಂದು ಅಪ್ಲಿಕೇಶನ್ನ ನೀವು ನೋಡ್ತಾ ಇರ್ಬೋದು, ಟ್ರೂ ಬ್ಯಾಲೆನ್ಸ್ ಪರ್ಸ್ನಲ್ ಲೋನ್ ಆ್ಯಪ್ ಆಗಿದೆ. ಇಲ್ಲಿ ನಮಗೆ UPI ಇಂದ ನಾವು ಟ್ರಾನ್ಸಾಕ್ಷನ್ಸ್ ಕೂಡ ಮಾಡ್ಕೋಬಹುದು. ನಮ್ಮ ಒಂದು ಫೈನಾನ್ಷಿಯಲ್ ಪೇಮೆಂಟ್ಸ್ ಇತ್ತು ಅಂದ್ರೂ ಕೂಡ ನಾವು UPI ಮುಖಾಂತರ ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದು. ಇದು ಏನಿದೆ ಟ್ರೂ ಬ್ಯಾಲೆನ್ಸ್ ಹೀರೋ ಕಡೆಯವ್ರದ್ದಾಗಿರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, 4.5 ರಿವ್ಯೂಸ್ ಇರುತ್ತೆ ಇದಕ್ಕೆ. ಹಾಗೆ 3+ ರೇಟೆಡ್ ಇದೆ. 50 ಮಿಲಿಯನ್+ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿಯಾಗಿ ಲೋನ್ ಅಪ್ಲೈ ಮಾಡ್ಕೊಳ್ಳೋದು, ಹಾಗೆ ಏನೆಲ್ಲ ಇಲ್ಲಿ ಪ್ರೋಸೆಸ್ ಇರುತ್ತೆ, ಒಂದು ಎಕ್ಸಾಂಪಲ್ ಮೂಲಕ ನಾವು ಯಾವ ರೀತಿಯಾಗಿ ಕ್ಲಾರಿಟಿ ತಗೋಬಹುದು, ಹಾಗೆ UPI ಇಂದ ಏನೇ ನಿಮಗೆ ಫೀಚರ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಇವರ ಒಂದು ಲೆಂಡಿಂಗ್ ಪಾರ್ಟ್ನರ್ಸ್ ಯಾರಿರ್ತಾರೆ ಅನ್ನೋ ಒಂದು ಫುಲ್ ಡೀಟೇಲ್ ಹಾಗೆ ಪ್ರೋಸೆಸ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಏನಾದರೂ ಫೈನಾನ್ಷಿಯಲ್ ನೀಡ್ ಇತ್ತು, ನಿಮಗೂ ಕೂಡ ಲೋನ್ ಬೇಕಿತ್ತು ಅನ್ನೋ ಒಂದು ಇಂಟೆನ್ಷನ್ ಇತ್ತು ಅಂದರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ ಗಾಯ್ಸ್. ಹಾಗೆ ಇಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಕ್ಯಾಶ್ ಲೋನ್ನ ಯಾವ ರೀತಿಯಾಗಿ ತಗೊಳ್ಳೋದು ಟ್ರೂ ಬ್ಯಾಲೆನ್ಸಿಂದ ಅಂತ ನಾನು ನಿಮಗೆ ತೋರಿಸಿದೆ. ಬಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಟ್ರೂ ಬ್ಯಾಲೆನ್ಸ್ ಅನ್ನೋ ಅಪ್ಲಿಕೇಶನಿಂದ ಯಾವ ರೀತಿಯಾಗಿ ನಾವು ಲೆವೆಲ್ ಅಪ್ ಲೋನ್ನ ತಗೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಇವರು ಏನೆಲ್ಲ ಆಫರ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಡೀಟೇಲ್ನ ನೋಡೋದಾದರೆ, ಇಲ್ಲಿ ಕ್ವಿಕ್ ಆಗಿ ಪರ್ಸ್ನಲ್ ಲೋನ್ನ ಕ್ಯಾಶ್ ಲೋನ್ ರೂಪದಲ್ಲಿ ಹಾಗೆ ಲೆವೆಲ್ ಅಪ್ ಲೋನ್ ರೂಪದಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಕ್ಯಾಶ್ ಲೋನ್ ಫೀಚರ್ಸ್ನ ನೋಡೋದಾದರೆ, ಕ್ಯಾಶ್ ಲೋನ್ ಏನಿದೆ ಸೀಮ್ಲೆಸ್ ಬಾರೋಯಿಂಗ್ ಎಕ್ಸ್ಪೀರಿಯನ್ಸ್ ನಾವು ತಗೋಬಹುದು. ಇಲ್ಲಿ ಸೇಫ್ಟಿ 100% ಸೇಫ್ ಆ್ಯಂಡ್ ಸೆಕ್ಯೂರ್ ಪ್ಲಾಟ್ಫಾರ್ಮ್ ಕೂಡ ಇದು ಹೌದು. 100% ಡಿಜಿಟಲ್ ಪ್ರೋಸೆಸ್ ಇರುತ್ತೆ. 24/7 ಆಕ್ಸೆಸ್ ಲೋನ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಪರ್ಸ್ನಲ್ ಲೋನ್ ರೇಂಜಿಂಗ್ ಬಂದ್ಬಿಟ್ಟು 1,000 to 2 lakh ವರೆಗೂ ಮಾಡ್ತಾ ಇದ್ದಾರೆ. ಫ್ಲೆಕ್ಸಿಬಲ್ ಟೆನ್ಯೂರ್ಸ್ ಕೂಡ ಇರುತ್ತೆ. ನಮಗೆ ಪೀರಿಯಡ್ ಬಂದ್ಬಿಟ್ಟು 6 to 12 months ವರೆಗೂ ರೀಪೇಮೆಂಟ್ ಪೀರಿಯಡ್ನ ಚೂಸ್ ಮಾಡ್ಕೋಬಹುದು. ಲೋ ಪ್ರೊಸೆಸಿಂಗ್ ಫೀಸ್ ಇರುತ್ತೆ, ಆರ್ಡರಬಲ್ ಕಾಸ್ಟ್ಸ್ ಇರುತ್ತೆ. ಹಾಗೆ ಡೈರೆಕ್ಟಾಗಿ ನಮ್ಮ ಒಂದು ಲೋನ್ನ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇವರು ಡಿಸ್ಪೇಸಲ್ ಮಾಡ್ತಾ ಇದ್ದಾರೆ. ಇಷ್ಟೊಂದು ಈ ಒಂದು ಅಪ್ಲಿಕೇಶನ್ ಆಫರ್ಸ್ ಇದೆ. ಹಾಗೆ ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಎಕ್ಸಾಂಪಲ್ನ ನೋಡೋದಾದರೆ, ನಮ್ಮ ಒಂದು ಲೋನ್ ಟೈಪ್ ಅನ್ಸೆಕ್ಯೂರ್ಡ್ ಪರ್ಸ್ನಲ್ ಲೋನ್ ಇರುತ್ತೆ. ಇಲ್ಲಿ ಲೋನ್ ಅಮೌಂಟ್ ಬಂದ್ಬಿಟ್ಟು 10,000 rupees ಇತ್ತು ಅಂದರೆ ಲೋನ್ ಟೆನ್ಯೂರ್ನ 6 months ಪ್ರೊವೈಡ್ ಮಾಡಿರ್ತಾರೆ. ಇಂಟ್ರೆಸ್ಟ್ ರೇಟ್ ಅನ್ನೋದು 2.4% per ಮಂತ್ಗೆ ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು 6% ಇರುತ್ತೆ. ಇಲ್ಲಿ 600+ GST ಬಂದ್ಬಿಟ್ಟು 18% ಹಾಕ್ತಾರೆ. ಸೊ ಇಲ್ಲಿ 708 rupees ಆಗುತ್ತೆ. ನಮ್ಮ ಒಂದು ಇಂಟ್ರೆಸ್ಟ್ ಏನಿದೆ 844 rupees ಆಗುತ್ತೆ. ಸೊ ಈ ಒಂದು 10,000 ಲೋನ್ ಅಮೌಂಟ್ಗೆ 6 months ವರೆಗೂ ನಮ್ಮ ಒಂದು EMI ಬಂದ್ಬಿಟ್ಟು 1,807 rupees ಆಗುತ್ತೆ. ಸೊ ಟೋಟಲ್ ರೀಪೇಮೆಂಟ್ ಅಮೌಂಟ್ ಬಂದ್ಬಿಟ್ಟು 10,000ಗೆ 11,550 rupees ಆಗುತ್ತೆ. ಇದರಲ್ಲಿ ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST ಕೂಡ ಆ್ಯಡ್ ಆಗಿರುತ್ತೆ. ಈ ರೀತಿಯಾಗಿ ಎಕ್ಸಾಂಪಲ್ ಮೂಲಕ ನಾವು ಕ್ಲಾರಿಟಿನ ತಗೋಬಹುದಾಗಿದೆ. ಹಾಗೆ ಇಲ್ಲಿ UPIನ ಫೀಚರ್ಸ್ನ ನೋಡೋದಾದ್ರೆ, UPI ಫೀಚರ್ಸ್ ಬಂದ್ಬಿಟ್ಟು ಕ್ವಿಕ್ ಆಗಿ ಟ್ರಾನ್ಸ್ಫರ್ ಮಾಡುತ್ತೆ ನಮ್ಮ ಒಂದು ಮನಿ ಎನಿ ಟೈಮ್, ಎನಿವೇರ್, ಎನಿ ಒನ್. ಹಾಗೆ ಇಲ್ಲಿ ನಾವು ಪೇ ಬಿಲ್ಸ್ ಮಾಡ್ಕೋಬಹುದು, ರಿಚಾರ್ಜ್ ಕೂಡ ಮಾಡ್ಕೋಬಹುದು ಆನ್ಲೈನ್ ಮೂಲಕ. 24/7 ಇವರು ಆಕ್ಸೆಸ್ ಕೂಡ ಮಾಡ್ತಾ ಇದ್ದಾರೆ ಡಿಜಿಟಲ್ ಪೇಮೆಂಟ್ಸ್ಗೆ, ಮರ್ಚೆಂಟ್ಸ್ಗೆ. ಹಾಗೆ ಇಲ್ಲಿ ಪ್ಯಾನ್ ಇಂಡಿಯನ್ ಸರ್ವಿಸಸ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ನಾವಿಲ್ಲಿ ಪರ್ಸ್ನಲ್ ಲೋನ್ನ ಅಪ್ಲೈ ಮಾಡ್ಕೋಬೇಕು ಅನ್ನೋ ಪ್ರೋಸೆಸ್ನ ನೋಡೋದಾದರೆ, ಇನ್ಸ್ಟಾಲ್ ಮಾಡ್ಕೋಬೇಕು ಈ ಒಂದು ಅಪ್ಲಿಕೇಶನ್ನ ಮೊದಲೇದಾಗಿ. ಹಾಗೆ ಈ ಒಂದು ಅಪ್ಲಿಕೇಶನಲ್ಲಿ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರಿಂದ ನಾವು ರಿಜಿಸ್ಟರ್ ಆಗಬೇಕಾಗುತ್ತೆ. ಆನಂತರ ನಮ್ಮ ಒಂದು ಬೇಸಿಕ್ ಡೀಟೇಲ್ಸ್ನ ನಾವು ಕೊಡಬೇಕು. ನಮ್ಮ ಒಂದು ಲೋನ್ ಎಲಿಜಿಬಿಲಿಟಿನ ಚೆಕ್ ಮಾಡ್ತಾರೆ. ಸೊ ಸಬ್ಮಿಟ್ ಮೇಲೆ ನಾವು ನಮ್ಮ ಒಂದು KYC ಡಾಕ್ಯುಮೆಂಟ್ಸ್ನ ನಾವು ಸಬ್ಮಿಟ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ಇಲ್ಲಿಗೆ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗಿ ಡೈರೆಕ್ಟಾಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇವರು ಲೋನ್ ಅಮೌಂಟ್ ಏನಿರುತ್ತೆ ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ. ಈ ರೀತಿಯಾಗಿ ಇಲ್ಲಿ ಪ್ರೋಸೆಸ್ ಇರುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಟ್ರೂ ಬ್ಯಾಲೆನ್ಸ್ ಪರ್ಸ್ನಲ್ ಲೋನ್ ಆ್ಯಪ್ನ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಈ ಒಂದು ಆ್ಯಪ್ ನಿಮಗೆ ಸಿಗುತ್ತೆ. ಸೊ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಗಾಯ್ಸ್. ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆ ನಂತರ ಆ್ಯಪ್ ಪರ್ಮಿಷನ್ ಆಕ್ಸೆಸ್ನ ಕೇಳ್ತದೆ. ಸೊ ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಲೆವೆಲ್ ಅಪ್ ಲೋನ್ ಹಾಗೆ ಕ್ಯಾಶ್ ಲೋನ್ ಒಂದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಕ್ಯಾಶ್ ಲೋನ್ನ ತೋರಿಸಿದೆ. ಇಲ್ಲಿ 5,000ಇಂದ ಹಿಡಿದು 2 lakhs ವರೆಗೂ ಲೋನ್ ಅಂತೂ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಕ್ಯಾಶ್ ಲೋನಲ್ಲಿ 6 months to 12 months ಟೆನ್ಯೂರ್ ಇರುತ್ತೆ. ಇಲ್ಲಿ ಕೂಡ ನಾವು ಎನಿ ಟೈಮ್ ಲೋನ್ನ ಕ್ಲೋಸ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ಲೆವೆಲ್ ಅಪ್ ಲೋನ್ ಬಂದ್ಬಿಟ್ಟು 1,000ಇಂದ ಹಿಡಿದು 5,000 ವರೆಗೂ ಎಮರ್ಜೆನ್ಸಿ ಲೋನ್ ಟೈಪಲ್ಲಿ ನಮಗೆ ಸಿಗ್ತಾ ಇದೆ. ಇದಕ್ಕೂ ಕೂಡ 6 monthsನ ಟೆನ್ಯೂರ್ನ ಇರುತ್ತೆ. ಹಾಗೆ ಇಲ್ಲಿ ಇನ್ಸ್ಟೆಂಟ್ ಡಿಸ್ಬರ್ಸ್ಮೆಂಟ್ ಇರುತ್ತೆ. ಲೋನ್ ಕೂಡ ನಾವು ಎನಿ ಟೈಮ್ ಕ್ಲೋಸ್ ಮಾಡ್ಕೋಬಹುದಾಗಿದೆ. ಈ ರೀತಿಯಾಗಿ ಇಲ್ಲಿ 2 types ಆಫ್ ಲೋನ್ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ಕೂಡ RBI ಲೈಸೆನ್ಸ್ಡ್ NBFC ಲೋನ್ ಥ್ರೂ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಪೋಸ್ಟ್ ಪೇಡ್
ಪ್ರೀಪೇಡ್, ಹಾಗೆ ಇಲ್ಲಿ DTH, ಎಲೆಕ್ಟ್ರಿಸಿಟಿ ಬಿಲ್, ಗ್ಯಾಸ್ ಸಿಲಿಂಡರ್, ಹಾಗೆ ನಾವು ರೆಫರ್ ಆ್ಯಂಡ್ ಅರ್ನಿಂಗ್ಸ್ ಕೂಡ ಮಾಡ್ಕೋಬಹುದು. ಇಲ್ಲಿ ನಮಗೆ ಪೈಪ್ಡ್ ಗ್ಯಾಸ್ ಇತ್ತು, ವಾಟರ್ ಇತ್ತು, ಅಥವಾ ಕ್ಯಾಶ್ ಲೋನ್, ಲೆವೆಲಪ್ ಲೋನ್, ಹಾಗೆ ನಮಗೆ ಗಿಫ್ಟ್ ಕಾರ್ಡ್ಸ್ ಕೂಡ ನಮಗೆ ಪ್ರೊವೈಡ್ ಮಾಡ್ತಾರೆ. ಇಷ್ಟೊಂದೆಲ್ಲ ಈ ಒಂದು ಅಪ್ಲಿಕೇಶನಿಂದ ನಮಗೆ ಬೆನಿಫಿಟ್ಸ್ ಅನ್ನೋದು ಸಿಗ್ತಾವೆ. ಸೊ ಇಲ್ಲಿ ಲೆವೆಲಪ್ ಲೋನ್ ಮೇಲೆ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಎಷ್ಟು ಲೋನ್ ಅಮೌಂಟ್ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸೊ ನಿಮಗೆ ಇಲ್ಲಿ ಅಪ್ ಟು 2 lakhವರೆಗೂ ಕೊಟ್ಟಿದ್ದಾರೆ. ನಿಮ್ಗೆ ಎಷ್ಟು ಲೋನ್ ಅಮೌಂಟ್ ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ 20,000ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ ಟೆನ್ಯೂರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದೆ. 6 months to 12 monthsವರೆಗೂ ನಮಗೆ ಟೆನ್ಯೂರ್ಸ್ ಇರುತ್ತೆ. 6 monthsನಾದ್ರೂ ತೊಗೋಬಹುದು ಅಥವಾ 12 months ಆದರೂ ತೊಗೋಬಹುದು. ನಾನಿಲ್ಲಿ 12 monthsನ ಟೆನ್ಯೂರ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಈ ಒಂದು ಲೋನ್ ಅಮೌಂಟ್ 20,000ಗೆ ನನ್ನ ಒಂದು ಮಂತ್ಲಿ EMI ಬಂದ್ಬಿಟ್ಟು 2,081 rupees ಆಗುತ್ತೆ. ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು 2.4%ನ ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಯಾಕೆ ಲೋನ್ ಬೇಕು ಅನ್ನೋ ಒಂದು ಪರ್ಪಸ್ನ ನಿಮಗೆ ಕೇಳುತ್ತೆ. ಸೊ ನಿಮಗೆ ಮೆಡಿಕಲಿಗೆ ಬೇಕಾ, ಬಿಸ್ನೆಸ್ ಅಥವಾ ಹೌಸ್ ರಿಪೇರಿ ಇದೆನಾ, ಸ್ಯಾಲರಿ ಡಿಲೇ ಆಗಿದೆನಾ, ಎಜುಕೇಷನ್ ಪರ್ಪಸ್, ವೆಡ್ಡಿಂಗ್, ಫುಡ್ ಅಥವಾ ಗ್ರೋಸರಿ, ಎಲೆಕ್ಟ್ರಾನಿಕ್ ಡಿವೈಸಸ್ ಬೇಕಾ, ಪರ್ಸನಲ್ ಎಮರ್ಜೆನ್ಸಿ ಏನಾದರೂ ಇದೆನಾ, ಟ್ರಾವೆಲ್ ಇದೆನಾ, ವೆಹಿಕಲ್ ಡೌನ್ ಪೇಮೆಂಟ್ ಇದೆನಾ, ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕಾ, ಇಷ್ಟೊಂದು ನಮಗೆ ಪರ್ಪಸ್ನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವ ಪರ್ಪಸ್ಗೆ ನೀವು ಲೋನ್ ತೊಗೊಳ್ತಾ ಇದ್ದೀರಾ ಅನ್ನೋ ಒಂದನ್ನ ಚೂಸ್ ಮಾಡ್ಕೊಳ್ಳಿ. ಮ್ಯಾಚುವಲ್ ಸ್ಟೇಟಸ್ನ ಕೇಳುತ್ತೆ. ಸೊ ನೀವೇನಾದರೂ ಮ್ಯಾರಿಡಾ, ಸಿಂಗಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೆವೆಲ್ ಆಫ್ ಎಜುಕೇಷನ್ನ ಕೇಳುತ್ತೆ. ಸೊ ಇಷ್ಟೊಂದು ನಮಗೆ ಎಜುಕೇಷನ್ ಬಗ್ಗೆ ಹೇಳಿದ್ದಾರೆ. ನಿಮ್ದು ಯಾವ್ದು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಎಜುಕೇಷನ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಹೌಸಿಂಗ್ ಟೈಪ್ನ ಕೇಳುತ್ತೆ. ಸೊ ನೀವೇನಾದರೂ ರೆಂಟೆಡ್, ಬಾಡಿಗೆಯಲ್ಲಿದ್ದೀರಾ ಅಥವಾ ಸ್ವಂತ ಇದೆನಾ, ಪೇರೆಂಟಲ್ಲಿದ್ದೀರಾ ಅಥವಾ ರಿಲೇಟಿವ್ ಮನೇಲಿದ್ದೀರಾ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಜಾಬ್ ಮಾಡ್ತಾ ಇದ್ದೀರಾ, ಯಾವ ಜಾಬ್ ಇದೆ ಅಂತ ಕೇಳುತ್ತೆ. ಸೊ ನೀವೇನಾದರೂ ಸ್ಯಾಲ್ರಿನಾ, ಸೆಲ್ಫ್ ಎಂಪ್ಲಾಯ್ಡ್ ಅಥವಾ ಸ್ಟೂಡೆಂಟ್, ಹೌಸ್ ವೈಫ್ ಇದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂಪ್ಲಾಯ್ಮೆಂಟ್ ಟೈಪ್ನ ಕೇಳುತ್ತೆ. ರೆಗ್ಯುಲರ್ ಎಂಪ್ಲಾಯ್ಮೆಂಟ್ ಇದೆನಾ ಅಥವಾ ಕಾಂಟ್ರಾಕ್ಚುವಲ್ ಬೇಸ್ ಮೇಲೆ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಸೊ ಸೆಲೆಕ್ಟ್ ಮಾಡ್ಕೋಬೇಕು. ಎಕ್ಸ್ಪೀರಿಯನ್ಸ್ ಎಷ್ಟು ಇದೆ ನಿಮಗೆ, ಎಷ್ಟು ವರ್ಷದಿಂದ ನೀವು ವರ್ಕ್ ಮಾಡ್ತಾ ಇದ್ದೀರಿ ಅಂತ ಕೇಳುತ್ತೆ. ಹಾಗೆ ಕಂಪನಿ ನೇಮ್ನ ಅಥವಾ ಶಾಪ್ ನೇಮ್ನ ನಾವು ಇಲ್ಲಿ ಎಂಟರ್ ಮಾಡ್ಕೋಬೇಕು. ನೆಕ್ಸ್ಟ್ ಇಂಡಸ್ಟ್ರಿ ಟೈಪ್ ಅಥವಾ ಫೀಲ್ಡ್ ಟೈಪ್ ಅಂತ ಕೇಳುತ್ತೆ. ನಿಮ್ದು ಯಾವ ಇಂಡಸ್ಟ್ರಿ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಯಾವ ಜಾಬ್ ಮಾಡ್ತಾ ಇದ್ದೀರಾ ನೀವು ಅಂತ ಕೇಳುತ್ತೆ. ನಿಮ್ಮ ಒಂದು ರೋಲ್ ಏನಿದೆ, ಅಡ್ಮಿನಿಸ್ಟ್ರೇಟಿವ್ ಇದ್ದೀರಾ ಅಥವಾ ಪ್ರೊಫೆಷನಲ್ ಮಾಡ್ತಾ ಇದ್ದೀರಾ ಅಥವಾ ಟೀಚರ್ ಇದ್ದೀರಾ, ಅದರ್ಸ್ ಇದ್ದೀರಾ ಅಂತ ಕೇಳುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮಂತ್ಲಿ ಇನ್ಕಮ್ನ ನೀವು ಎಂಟರ್ ಮಾಡ್ಕೋಬೇಕು. ನಿಮ್ಮ ಒಂದು ಮಂತ್ಲಿ ಇನ್ಕಮ್ ಯಾವ ಡೇಟಿಗೆ ನೀವು ರಿಸೀವ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿಯಾಗಿ ಇವರು ಇನ್ಕಮ್ನ ಸೆಂಡ್ ಮಾಡ್ತಾ ಇದ್ದಾರೆ, ಬ್ಯಾಂಕ್ ಅಕೌಂಟಿಂದ ಮಾಡ್ತಾ ಇದ್ದಾರಾ ಅಥವಾ ಚೆಕ್ ರೂಪದಲ್ಲಿ ಮಾಡ್ತಾ ಇದ್ದಾರಾ ಅಥವಾ ಕ್ಯಾಶ್ ನೀವು ರಿಸೀವ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಲ್ಯಾಂಗ್ವೇಜ್ ನಿಮಗೆ ಕಂಫರ್ಟೇಬಲ್ ಇದೆ ಅನ್ನೋದನ್ನು ನೀವು ಪ್ರಿಫರ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಚೂಸ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಮುಂಚೆನೇ ಲೋನ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದೆನಾ ಅಂತ ಕೇಳುತ್ತೆ. ಸೊ ಎಸ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಇಮೇಲ್ ಅಡ್ರೆಸ್ನ ಆ್ಯಡ್ ಮಾಡಿಕೊಂಡು ಎವಾಲ್ವೇಟ್ ಮೈ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನನ್ನ ಒಂದು ಲೋನ್ ಡೀಟೇಲ್ಸ್ ಎಲ್ಲ ಕೊಟ್ಟ ನಂತರ ಲೋನ್ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ವೇಟ್ ಮಾಡಬೇಕು. ಬಿಕಾಸ್ ಇಲ್ಲಿ ನನ್ನ ಒಂದು ಲೋನ್ ಅಪ್ಲಿಕೇಶನ್ ಏನಾಗಿದೆ ಇವರು ರಿಸೀವ್ ಮಾಡ್ಕೊಂಡಿದ್ದಾರೆ. ಗಾಯ್ಸ್ ನೀವಿಲ್ಲಿ ನೋಡ್ತಾ ಇರ್ಬೋದು, ನನ್ನ ಒಂದು ಅಪ್ರೂವಲ್ ಮಾಡೋಕೆ ಇವರು ವೇಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾನು ನನ್ನ ಒಂದು ಅಪ್ರೂವಲ್ಗೆ ವೇಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಇಲ್ಲಿ ಪ್ರೋಸೆಸ್ ಅನ್ನೋದು ಇರುತ್ತೆ. ನೀವು ಕೂಡ ಇದೇ ರೀತಿಯಾಗಿ ಸ್ಟೆಪ್ಸ್ನ ಫಾಲೋ ಅಪ್ ಮಾಡಿಕೊಂಡು ಪ್ರೋಸೆಸ್ ಅನ್ನೋದನ್ನ ಕಂಪ್ಲೀಟ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡ್ಕೊಳ್ಳಿ. ನಿಮಗೂ ಕೂಡ ಇವರು ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಇದಾಗಿದೆ ಇವತ್ತಿನ ವಿಡಿಯೋ ಗಾಯ್ಸ್. ಯಾವ ರೀತಿಯಾಗಿ ಇಲ್ಲಿ ನಾವು ಈಸಿಯಾಗಿ ಲೋನ್ ಅಪ್ಲೈ ಮಾಡ್ಕೋಬೇಕು ಅಂತ ಗೊತ್ತಾಯ್ತಲ್ವಾ. ಸೊ ನಿಮಗೂ ಕೂಡ ಲೋನ್ ಬೇಕಿತ್ತು ಅಂದರೆ ಇದೇ ಸ್ಟೆಪ್ಸ್ನ ಫಾಲೋ ಅಪ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನಲ್ಲಿ ನೀವು ಲೋನ್ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ವೇಟ್ ಮಾಡಿದ ನಂತರ ನಿಮ್ಮ ಒಂದು ಅಪ್ರೂವಲ್ನ ಮಾಡ್ತಾರೆ ಲೋನ್ ಅಮೌಂಟ್ನ. ಆ ಒಂದು ಲೋನ್ ಅಮೌಂಟ್ನ ನೀವು ಯೂಸ್ ಮಾಡಿಕೊಂಡು ಟೈಮ್ ಟು ಟೈಮ್ ರೀಪೇಮೆಂಟ್ನ ಮಾಡಿಕೊಂಡ್ರೆ ನಿಮಗೂ ಕೂಡ ಇವರು ಯಾವುದೇ ರೀತಿ ಡ್ಯೂ ಚಾರ್ಜಸ್ ಕೂಡ ಹಾಕೋದಿಲ್ಲ. ಫ್ಯೂಚರಲ್ಲಿ ಇನ್ನೂ ಜಾಸ್ತಿನೇ ನಿಮಗೆ ಲೋನ್ ಅಮೌಂಟ್ ಕೂಡ ಕೊಡ್ತಾರೆ. ಸೊ ನೋಡಿದ್ರಲ್ವ ಗಾಯ್ಸ್, ಯಾವ ರೀತಿಯಾಗಿ ಇಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು, ಏನೆಲ್ಲ ಪ್ರೋಸೆಸ್ ಇರುತ್ತೆ, ಯಾವ ರೀತಿಯಾಗಿ ನಾವು ಸ್ಟೆಪ್ಸ್ನ ಫಾಲೋ ಅಪ್ ಮಾಡ್ಕೊಂಡು ಲೋನ್ ಅಪ್ಲೈ ಮಾಡ್ಕೋಬೇಕು ಅಂತ. ಸೊ ಇದಾಗಿದೆ ಇವತ್ತಿನ ವಿಡಿಯೋ ಗಾಯ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹಲವಾರು ಅಪ್ಲಿಕೇಶನ್ ಒಂದಿಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.